ನೋಡು ದೋಸ್ತ, ನಾನು ನಿಮ್ಮ ಮುಂದೆ ಇವತ್ತಿನ ದಿನ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ತಂದೀನಿ. ಯಾವ ರೀತಿ ಸಾಲ್ವ್ ಮಾಡ್ತೀನಿ ನೀವು ನೋಡ್ಕೋತೋರಿ ಮತ್ತು ಪ್ರಾಕ್ಟೀಸ್ ಮಾಡಿರಿ. ಇವು ಅತಿ ಹೆಚ್ಚು ನಿಮ್ಗೆ ಎಲ್ಲೆಲ್ಲಿ ಬರ್ತಾವಪ್ಪ ಅಂದ್ರೆ RRB, ಬ್ಯಾಂಕ, SSC, UPSC, KS, PSI, FDA, PC, ಗ್ರೂಪ್ ಸಿ ಮತ್ತು ಅತಿ ಹೆಚ್ಚು ಬಾರಿ ಎಲ್ಲಪ್ಪ ಅಂದ್ರೆ ಲ್ಯಾಂಡ್ ಸರ್ವೆಯಲ್ಲಿ ಕೇಳ್ತಾರೆ. ಸೊ ಲ್ಯಾಂಡ್ ಸರ್ವೆ ಎಕ್ಸಾಮ್ಗೆ 70% ಮ್ಯಾಥ್ಸ್ ಅದ. ಹೀಗಾಗಿ ನೀವು ಭಾಳ ಪ್ರಾಕ್ಟೀಸ್ ಮಾಡ್ಬೇಕಾಗ್ತದೆ. ಇವು ಪ್ರಶ್ನೆಗಳು ನೀವು ಒಟ್ಟು ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಹೌದಾ? ಒಂದನೇ ಲೆಕ್ಕ ನೋಡಿರಿ, ಡೈಲಿ ನಾ ಏನು ಮಾಡ್ತಿರ್ತೀನಿ, ಸ್ವಲ್ಪ ಕ್ವಶನ್ಗಳು ಬಿಡಿಸ್ತಿರ್ತೀನಿ ಡೈಲಿ. ನೀವು ಪ್ರತಿದಿನ ಏನು ಮಾಡಬೇಕು, ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡ್ಕೋರಿ, ಪದೇ ಪದೇ ಬಿಡಿಸ್ತಾ ಇರಿ. ನಿಮ್ಗೆ ಏನಾಗ್ತದೆ, ಎಂಥ ಸಮಸ್ಯೆ ಕೇಳೋದ್ರು ಬಿಡಿಸ್ಲಿಕ್ಕೆ ಈಜಿ ಆಗ್ತದೆ. ಹೌದಾ? ನೋಡಿರಿ, ಮೊದಲನೇ ಪ್ರಶ್ನೆ ಯಾವ ರೀತಿ ಕೇಳಿದ್ದಾರೆ ನೋಡಿರಿ. ಸರಿಯಾದ ಸಂಖ್ಯೆಯಿಂದ ಕೆಳಗಿನ ಖಾಲಿ ಜಾಗವನ್ನು ತುಂಬಿರಿ. ನೋಡಿರಿ, ಇಲ್ಲಿ ಖಾಲಿ ಜಾಗಗಳು ಇಲ್ಲಿ 2 ಪ್ರಶ್ನಾರ್ಥಕ ಚಿಹ್ನೆ ನೋಡಿ, ಇವೇ ಖಾಲಿ ಜಾಗ. ಸೊ ಇವು ಜಾಗಿಗೆ ಯಾವ ನಂಬರ್ಸ್ ಬರ್ತದಂತ ಕೇಳ್ಯಾರ. ಸೊ ನೀವು ಏನು ಮಾಡಬೇಕು ಅಂತ ನೋಡ್ರಿ, ಇಲ್ಲಿ 11, 12, 13 ಕೊಟ್ಟಾನ. 11, 12, 13 ಕೊಟ್ಟಿದ್ದಾನಂದ್ರೆ ಇಲ್ಲಿ ಈಚೆ ಕಡೆ ಸೈಡ್ ಏನು ಬರ್ತೈತಪ್ಪ ಅಂದ್ರೆ 10 ಸೀರಿಯಲ್ ನಂಬರ್. ಹೌದಾ? 10, 11, 12, 13. ಅದೇ ರೀತಿ 16 ಇಲ್ಲಿ ನಡುವೆ ಏನು ಬರ್ತೈತಿ, 17. ಅರ್ಥ ಆಗ್ತಾಯಿದೆ? 17, 16, 17, 18 ಅಂದ್ರೆ ಈಚೆ ಕಡೆ ಅವನು 15. ಹೌದಾ? ನೆಕ್ಸ್ಟ್ ಇಲ್ಲಿ 21 ಇಲ್ಲೇನು ಬರ್ತೈತಿ ಮಧ್ಯ 22. ಹೌದಾ? 22 ಅಂದ್ರೆ ಈಚೆ ಕಡೆ ಏನು ಬರ್ತೈತಿ 20. ನೋಡ್ರಿ, ಇಲ್ಲಿ ಸೀರೀಸ್ ಬರ್ಲತ್ತ ನಾವು 10, 15, 20. ನೆಕ್ಸ್ಟ್ ಇಲ್ಲಿ ಏನು ಬರ್ಬೋದು, ಹಿಂಗೆ ಸೀರೀಸ್ ಬರ್ಲತ್ತ 10, 15, 20. ಇಲ್ಲಿ ಏನು ಬರ್ತೈತಿ 25 ಬರ್ತೈತಿ. ನೋಡ್ರಿ, ಪ್ರಶ್ನಾರ್ಥಕ ಚಿಹ್ನೆದಲ್ಲಿ ಏನು ಬರ್ತೈತಿ 25. ಸೊ ಇಷ್ಟೇ ಮಾಡಿ ಬಿಡ್ಬೋದು ನೀವು. ನೋಡಿ, ಇಲ್ಲಿ ಆಪ್ಷನ್ದಾಗ 25 ಒಂದೇ ಅದ, ಮತ್ತೊಂದು ಉಳಿದು ಯಾವ ಸಂಖ್ಯೆನೂ ಇಲ್ಲ. ಹಾಗಾಗಿ ನೀವು ಆಪ್ಷನ್ ಎ ಅಂತ ಟಿಕ್ ಹಾಕ್ಬೋದು. ಹೌದಾ? ಮುಂದಿಂದು ಮಾಡು ನೆಸೆಸರಿ ಇಲ್ಲ ನೆಕ್ಸ್ಟ್ ಸಂಖ್ಯೆ, ಯಾಕಂದ್ರೆ ಇಲ್ಲಿ ಫಸ್ಟಿಗೆ ಕೇಳ ನಾವು 25. ಸೊ ಹಾಗಾಗಿ ನಮ್ದು 25 ಬಂತು. ಫಸ್ಟ್ನೇ ನೀವು ಟಿಕ್ ಮಾಡ್ಬೋದು. ಇವು 3 ಆಪ್ಷನ್ ಬರಲ್ಲ. ಬೇಕಾದರೆ ಇನ್ನೊಂದು ಸಲ ನೀವೇನು ಮಾಡ್ತೀರಪ್ಪ ಅಂದ್ರೆ ಚೆಕ್ ಮಾಡ್ಕೋತಿದ್ರು ನೋಡ್ರಿ, ಮುಂದಿನ ಸಂಖ್ಯೆನೂ ಕರೆಕ್ಟ್ ಬರ್ತದೆ ಇಲ್ಲಿ 29 ಅಂತೇಳಿ. ಹೌದಾ? ನೋಡ್ರಿ, ಇಲ್ಲಿ 25 ಆಗ ನಿಮ್ಗೆ ಏನು ಬರ್ತೈತಿ, ಇಲ್ಲಿ ಸೀರೀಸ್ 20 ಆಗನ 21, 22, 23. ಇಲ್ಲಿ ಏನು ಬರ್ತೈತಿ 25 ಆಗನ 26, 27, 28. ಇಲ್ಲಿ ಏನು ಬಂದ್ಬಿಡ್ತದೆ 29. ನೋಡಿ, ನಿಮ್ಮ ಆಪ್ಷನ್ನಲ್ಲಿ ಅದ 29. ಇದು ಕೂಡ ಹಂಗೆ 31, 32, 33, 34. ಅರ್ಥ ಆಯ್ತಾ? ಈ ರೀತಿ ನೀವು ಮಾಡಿಸ್ಬೇಕು. ಆನ್ಸರ್ ಬಂದಿತ್ತಂದ್ರೆ ಸೊ ಆಪ್ಷನ್ ಟಿಕ್ ಹಾಕಿ ಅಲ್ಲಿಗೆ ನಿಮ್ಮ ಟೈಮನ್ನು ಸೇವ್ ಮಾಡ್ಕೋಬೇಕು. ಹೌದಾ? ನೋಡಿರಿ, ಎರಡನೇ ಪ್ರಶ್ನೆ ಯಾವ ರೀತಿ ಕೇಳಿದ್ರೆ. ಓಕೆ, ಎರಡನೇ ಪ್ರಶ್ನೆ ನೋಡಿ, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಮೇಲಿದೆ. ಸೊ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ನಾನು ನಿಮ್ಗೆ ಪೂರ್ತಿ ಚಾಪ್ಟರ್ನೇ ಮಾಡೀನಿ. ಸೊ ನೀವು ಅಲ್ಲಿ ಏನು ಮಾಡ್ಬೋದು, ಆ ಚಾನೆಲ್ನ ನೋಡ್ಬೋದು. ಸಬ್ಸ್ಕ್ರೈಬ್ ಆಗಿ ಪೂರ್ತಿ ಕ್ಲಾಸ್ ನೀವು ಕೇಳ್ರಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತದೆ. ಹೌದಾ? ಕಾಣಿಸ್ತಾ ಇದೆಯಾ? ಓಕೆ, ನೋಡ್ರಿ ಏನು ಕೇಳ್ಯಾರ. ಒಂದು ಸಂಕೇತದ ಪ್ರಕಾರ ಮೇಲ್ಡ್ ಎಂಬುದನ್ನು NBZMFE ಎಂದು ಬರೆದರೆ, ಅದೇ ಸಂಕೇತದ ಪ್ರಕಾರ ಆಕ್ಟೆಡ್ ಎಂಬುದನ್ನು ಹೇಗೆ ಬರೆಯಬಹುದು? ನೋಡ್ರಿ, ನಾ ಹೇಳೀನಿ, ಕೊಟ್ಟಂಥದ್ದು ಮೊದಲು ಬರ್ಕೋರಿ. ಒಂದ್ರ ಕೆಳಗೆ ಒಂದು ಮೇಲ್ಡ್ MA ಕಾಣಿಸ್ತಾ ಇದ್ದ MAILED ಮೇಲ್ಡ್. ಇದ್ರ ಮುಂದೆ ಅವ್ನು ಕೊಟ್ಟುಬಿಟ್ಟಾನ. ಏನು ಕೊಟ್ಟಾನ? MN. ಹೌದಾ? AB ಕೊಟ್ಟಾನ. ಇಲ್ಲಿ ಏನು ಕೊಟ್ಟಾನ? J. ನೆಕ್ಸ್ಟ್ ಏನು ಕೊಟ್ಟಾನ? J ಆಗನ M ಕೊಟ್ಟಾನ. ಹೌದಾ? J ಆಗನ M ಕೊಟ್ಟಾನಿಲ್ಲ? ಓಕೆ, M. ನೆಕ್ಸ್ಟ್ E ಆಗನ ನೋಡ್ರಿ, F ಕೊಟ್ಟಾನ. ನೆಕ್ಸ್ಟ್ D, E. ನೆಕ್ಸ್ಟ್ ಆಕ್ಟೆಡ್ ಕೂಡ ಬರ್ಕೊಂಬಿಡ್ರಿ ಸೀರಿಯಲ್. ಹೌದಾ? ACTED. ನೀವು ಇಲ್ಲಿ ಒಂದು ಗಮನಿಸಬೇಕು, M ಆಗನ N ಬರ್ತಾ ಇದೆ, A ಆಗನ B ಬರ್ತಾ ಇದೆ, I ಆಗನ J ಬರ್ತಾ ಇದೆ, L ಆಗನ M ಬರ್ತಾ ಇದೆ, E ಆಗನ F ಬರ್ತದೆ, D ಆಗನ E ಬರ್ತೈತೆ. ಸೊ ನೀವು ಏನು ಮಾಡೋದು, ಇಲ್ಲಿ ಇಂಗ್ಲೀಷ್ ಅಲ್ಫಾಬೆಟದಲ್ಲಿ ಒಂದರ ನಂತರ ಒಂದು ಏನು ಬರ್ಲತ್ತದ ಅಕ್ಷರ ಬರ್ತಾಯಿದೆ. ಸೊ ಇಲ್ಲಿ ನೀವು ಅದೇ ಥರ ನೀವು ಬರ್ಕೊಂಡ್ರೆ ನಿಮ್ಗೆ ಆಪ್ಷನ್ ಸಿಕ್ಬಿಡ್ತೈತಿ. ಹೌದಾ? ನೋಡ್ತೀರಾ? ಇಲ್ಲಿ ನೋಡ್ರಿ, A ಆಗನ ಏನು ಬರ್ತೈತಿ B, C ಆಗನ D, T ಆಗನ ಏನು ಬರ್ತೈತಿ ನೋಡ್ರಿ, T ಆಗನ ಏನು ಬರ್ತೈತಿ U ಬರ್ತೈತಿ. ಹೌದಾ? E ಆಗನ F, D ಆಗನ E. ನೋಡ್ರಿ, ಇಲ್ಲಿ ಆಪ್ಷನ್ ಇಲ್ಲ BDUFE. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಈ ಥರ ನೀವು ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಮ್ಯಾಗ ಆನ್ಸರ್ನ ಈಸಿಯಾಗಿ ಟಿಕ್ ಮಾಡ್ಬೋದು. ಹೌದಾ? ಇದ್ರ ಮ್ಯಾಗ ಒಂದು ಕ್ಲಾಸೇ ಮಾಡೀನಿ ಪೂರ್ತಿ. ಸೊ ಅದು
ನೋಡಿರಿ ಪೂರ್ತಿ ನಿಮ್ಗೆ ಡಿಕೋಡಿಂಗ್ ಆ್ಯಂಡ್ ಕೋಡಿಂಗ್ ಬಗ್ಗೆ ಯಾವ್ಯಾವ ರೀತಿ ಪ್ರಶ್ನೆ ಬರ್ತದೆ, ಯಾವ್ಯಾವ ರೀತಿ ಕೇಳ್ತಾರೆ, ಎಷ್ಟು ಟೈಪ್ ಪ್ರಶ್ನೆಗಳನ್ನು ಈ ಡಿಕೋಡಿಂಗ್ ಆ್ಯಂಡ್ ಕೋಡಿಂಗ್ ಮೇಲೆ ಕೇಳ್ತಾರೆ ಅನ್ನೋದು ನಿಮ್ಗೆ ಐಡಿಯಾ ಬರ್ತದೆ. ಹೌದಾ? ಅದನ್ನ ನೋಡಿರಿ, ಆ ಕ್ಲಾಸ್ ಹೋಗಿ ನೋಡಿರಿ. ಹೌದಾ? ನೋಡಿರಿ ನೆಕ್ಸ್ಟ್ 3ನೇ ಪ್ರಶ್ನೆ ಯಾವ ರೀತಿ ಕೇಳಿದಾನೆ. ಓಕೆ, ಇವು ಅತಿ ಹೆಚ್ಚು ಬಾರಿ ತಮ್ಮ ಲ್ಯಾಂಡ್ ಸರ್ವೆಲಿ ಕೇಳ್ತಾರೆ. ಲ್ಯಾಂಡ್ ಸರ್ವೆಗೆ ಅರ್ಜಿ ಹಾಕಿದಂದ್ರೆ ಪ್ರಾಕ್ಟೀಸ್ ಮಾಡು, ಪ್ರತಿಯೊಂದು ಕ್ವಶನ್ ಪ್ರಾಕ್ಟೀಸ್ ಮಾಡು, ನೀ ಎಕ್ಸಾಮಲ್ಲಿ ಪಾಸ್ ಆಗೇ ಆಗ್ತೀಯ, ನಿಂಗೆ ಒಂದು ಜಾಬ್ ಸಿಕ್ಕೇ ಸಿಗ್ತದೆ ಅಂತ ಹೇಳ್ತೀನಿ. ಹೌದಾ? ನೋಡಿರಿ 3ನೇ ಪ್ರಶ್ನೆ ಯಾವ ರೀತಿ. ಸಂಕ್ಷೇಪಿಸಿ ಅಂದ್ರೆ ನೋಡಿರಿ ಸಿಂಪ್ಲಿಫಿಕೇಶನ್ ಮಾಡೋದು. ಹೌದಾ? ಅದೇ ಕೊಟ್ಟಂಥದ್ದು ನೀವೇನು ಮಾಡ್ಬೋದು, ಸಿಂಪ್ಲಿಫಿಕೇಶನ್ ಮಾಡೋದು. 16 + 8 ಭಾಗಾಕಾರ 4 - 2 × 3. ಸೊ ನಿಮಗಿಲ್ಲಿ ಕನ್ಫ್ಯೂಸ್ ಆಗ್ತೈತಿ, ಭಾಗಾಕಾರ ಮೊದಲು ಮಾಡೋದು ಅಥವಾ ಪ್ಲಸ್ ಮೊದಲು ಮಾಡೋದು, ಮೈನಸ್ ಮೊದಲು ಮಾಡೋದು, ಇಂಟು ಮೊದಲು ಮಾಡೋದು. ಸೊ ಅದಕ್ಕೆ ಅಂತೇಳಿ ಮ್ಯಾಥ್ಸ್ ಒಳಗೆ ಏನೈತಿ, ಬೋರ್ಡ್ ಮಾಸ್ ನಿಯಮ ಐತಿ. ಹೌದಾ? ನಿಮಗೆ ಬೋರ್ಡ್ ಮಾಸ್ ನಿಯಮ ಗೊತ್ತಿದ್ರೆ ಮಾತ್ರ ಇಂಥ ಲೆಕ್ಕ ಬಿಡಿಸ್ಲಿಕ್ಕೆ ಬರ್ತದೆ, ಇಲ್ಲಂಗೆ ಗೊತ್ತಿರಲ್ಲ. ನೋಡಿರಿ ಇಲ್ಲಿ ಬೋರ್ಡ್ ಮಾಸ್ ನಿಯಮ ಏನು ಹೇಳ್ತೈತಿ ನೋಡಿರಿ, ಕಾಣಿಸ್ತಾ ಇದೆಯಾ? BODMAS ಬೋರ್ಡ್ ಮಾಸ್ ಅಂದ್ರೆ ಬಿ ಅಂದ್ರೇನು, ಬ್ರಕೆಟ್ ಒಳಗೆ ಬರ್ತಕ್ಕಂಥವು ಬ್ರಕೆಟ್. ಹೌದಾ? ನಿಮ್ಗೆ ಗೊತ್ತಿದೆ ಬ್ರಕೆಟ್ಗಳು ಯಾವ ರೀತಿ ಇರ್ತೈತಿ. ಈ ರೀತಿ ಬ್ರಕೆಟ್ ಅಲ್ಪಾವರ್ಣ ಪುಷ್ಪಾವರ್ಣ ಇರಲಿ, ಚೌಕಾವರ್ಣ ಇರಲಿ, ಈ ರೀತಿ ಬ್ರಕೆಟ್ ಒಳಗಿದ್ದಿರ್ತಕ್ಕಂಥವು ಮೊದಲು ಮಾಡ್ಕೋಬೇಕು. ಅದೇ ರೀತಿಯಾಗಿ ಆಫ್ ಅಂದ್ರೆ ಇದು ಕೂಡ ಏನಪ್ಪ ಅಂದ್ರೆ ವಿಶೇಷ ಗುಣಾಕಾರ. ಹೌದಾ? ಅದೇ ರೀತಿಯಾಗಿ ಡಿ ಅಂದ್ರೆ ಡಿವಿಷನ್. ಫಸ್ಟ್ ಡಿವಿಷನ್ ಅಂದ್ರೆ ಏನು, ಭಾಗಾಕಾರ. ಅರ್ಥ ಆಗ್ತೈತಾ? ಎಮ್ ಮಲ್ಟಿಪ್ಲಿಕೇಶನ್, ಇಂಟು ಮಾಡೋದು. ಹೌದಾ? ಮಲ್ಟಿಪ್ಲಿಕೇಶನ್. ಮತ್ತು ನೋಡ್ರಿ ಅದೇ ಎ ಅಂದ್ರೆ ಏನು, ಎಡಿಷನ್, ಕೂಡಿಸೋದು, ಎಡಿಷನ್. ಅದೇ ರೀತಿಯಾಗಿ ಎಸ್ ಅಂದ್ರೆ ಏನು, ಸಬ್ಸ್ಟ್ರಾಕ್ಷನ್, ಕಳೆಯುವುದು. ಅರ್ಥ ಆಗ್ತಾಯಿದಾ? ಸಬ್ಸ್ಟ್ರಾಕ್ಷನ್. ಈ ಬೋರ್ಡ್ ಮಾಸ್ ನಿಯಮ ನಿಮಗೆ ಗೊತ್ತಿದ್ದಾಗ ಮಾತ್ರ ಇವೇನಾಗ್ತೈತಿ, ಬಿಡ್ಸೋಕೆ ಈಜಿ ಆಗ್ತೈತಿ. ನೋಡಿರಿ ಇದ್ರ ಪ್ರಕಾರ ಪ್ಲಸ್ ಐತಿ, ಇಲ್ಲಿ ಭಾಗಾಕಾರ ಐತಿ, ಇಲ್ಲಿ ಮೈನಸ್ ಐತಿ, ಇಲ್ಲಿ ಇಂಟು ಐತಿ. ಸೊ ಬೋರ್ಡ್ ಮಾಸ್ ಪ್ರಕಾರ ನೋಡ್ರಿ ಇಲ್ಲಿ ಇವು ಮೂರೇ ಅವಂದ್ರೆ ಫಸ್ಟ್ ನಮ್ಗೆ ಏನೇ ಬರ್ತೈತಿ, ಮಲ್ಟಿಪ್ಲಿಕೇಶನ್, ಎಡಿಷನ್, ಸಬ್ಸ್ಟ್ರಾಕ್ಷನ್ಕಿಂತ ಮೊದಲು ನಮ್ಗೆ ಏನೇ ಬರ್ತೈತಿ, ಡಿವಿಷನ್ ಫಸ್ಟ್ ಬರ್ತೈತಿ. ಇಲ್ಲಿ ಡಿವಿಷನ್ ಮಾಡ್ಕೋಬೇಕು. 16 + 4 = 8 2. ಸೊ ಮುಂದೆ ಆ್ಯಸ್ ಇಟ್ ಈಸ್ ಇಟ್ಬಿಟ್ರಿ 2 × 3. ಇಲ್ಲಿ ಎಡಿಷನ್ ಐತಿ, ಸಬ್ಸ್ಟ್ರಾಕ್ಷನ್ ಐತಿ, ಇಂಟು ಐತಿ. ಸೊ ಫಸ್ಟ್ ಯಾವ್ದು ಮಾಡ್ಕೋಬೇಕು, ಮಲ್ಟಿಪ್ಲಿಕೇಶನ್, ಇಂಟು ಮಾಡ್ಕೋಬೇಕು. 16 + 2 2 × 3 6. ಸೊ ಇಲ್ಲಿ ಏನು ಮಾಡಬೇಕು, ಎಡಿಷನ್ ಫಸ್ಟ್. 16 + 2 18 - 6, 18ರಾಗ 6 ತೆಗೆದ್ರೆ 12. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಈ ರೀತಿ ನಿಮ್ಗೆ ಏನು ಕೇಳ್ತಾನೆ, ಬೋರ್ಡ್ ಮಾಸ್ ಮೇಲೆ ಸಿಂಪ್ಲಿಫಿಕೇಶನ್ ಮಾಡಿರಿ ಅಂತ ಕೇಳ್ತಾನೆ. ಬೋರ್ಡ್ ಮಾಸ್ ಗೊತ್ತಿದ್ರೆ ಮಾತ್ರ ಇಂಥವು ಲೆಕ್ಕ ಬಿಡಿಸ್ಲಿಕ್ಕೆ ಬರ್ತದೆ, ಇಲ್ಲಾಂದ್ರೆ ಬಿಡಿಸ್ಲಿಕ್ಕೆ ಬರಲ್ಲ. ಅರ್ಥ ಆಯ್ತಾ? ನೋಡಿರಿ 4ನೇ ಪ್ರಶ್ನೆ ಯಾವ ರೀತಿ ನಿಮಗೆ ಕೇಳಿದ್ದಾರೆ. ಓಕೆ, 4ನೇ ಪ್ರಶ್ನೆ ನೋಡಿರಿ ಸಿಂಪಲ್. ಇದು ಕೂಡ ಏನು ಭಾಳ ಟಫ್ ಇಲ್ಲ, ಭಾಳ ಅಂದ್ರೆ ಭಾಳ ಸಿಂಪಲ್ ಐತಿ. ಸೊ ಈಸಿಯಾಗಿ ನೀವು ಏನು ಮಾಡ್ಬೋದು, ಬಿಡಿಸ್ಬೋದು. ಹೌದಾ? 4ನೇ ಪ್ರಶ್ನೆ ನೋಡಿ. ನೀಡಿರುವ ಮಾದರಿಗಳನ್ನು ಎಚ್ಚರಿಕೆಯಿಂದ ಅಧ್ಯಯನ ಮಾಡಿ ಹಾಗೂ ಅದರಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯ ಜಾಗಕ್ಕೆ ಸರಿಹೊಂದುವ ಸಂಖ್ಯೆಯನ್ನು ಆಯ್ಕೆ ಮಾಡಿ. ಎಲ್ಲೆಲ್ಲಿ ಪ್ರಶ್ನಾರ್ಥಕ ಚಿಹ್ನೆ, ಇಲ್ಲೈತೆ ನೋಡಿರಿ. ಇಲ್ಲಿ ಬರುವ ಸಂಖ್ಯೆ ಯಾವುದು ಅಂತ ಕೇಳೋಣ. ಹೌದಾ? ಏನಾದರೂ ಅರ್ಥ ಆಗ್ತಾ ಇದೆಯಾ? ಸೊ ಏನಾದರೂ ಅರ್ಥ ಆಗ್ತಾ ಇದೆಯಾ? ನೋಡಿರಿ ಏನು ಮಾಡಬೇಕು, ಮೊದಲಿಗೆ ಇಲ್ಲಿ 2 3 ಅದ, ಇಲ್ಲಿ 524 ಅದ, ಇಲ್ಲಿ 8/63 ಅದ, ಇಲ್ಲಿ 11/120 ಅದ, ಇಲ್ಲಿ 14 ಪ್ರಶ್ನಾರ್ಥಕ ಚಿಹ್ನೆ ಅದ. ಸೊ ಇಲ್ಲಿ ಏನು ಬರ್ತೈತೆ, 14 ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ನೋಡಿರಿ. ಸೊ ಇಲ್ಲಿ ಏನು ಕೊಟ್ಟಾನ, 2/3 ಹೆಂಗೆ ಬರ್ತೈತೆ ಅಂದ್ರೆ ನೋಡಿರಿ, 2ದು ಸ್ಕ್ವಯರ್ ಏನು ಬರ್ತೈತಿ, 4. 4 ಒಂದು -1 ಮಾಡಿರಿ, 3 ಬರ್ತೈತಿ. ಅರ್ಥ ಆಗ್ತದ? 2 ಸ್ಕ್ವಯರ್ 4, ಅದಕ್ಕೊಂದು -1 ಮಾಡಿರಿ, 3 ಬರ್ತದೆ. ಅದೇ ರೀತಿಯಾಗಿ 5 ನೋಡಿರಿ, 5 ಸ್ಕ್ವಯರ್ ಮಾಡಿರಿ, 5 ಸ್ಕ್ವಯರ್. ಸೊ 25 - 1 24. ನೆಕ್ಸ್ಟ್ ಅದೇ ರೀತಿಯಾಗಿ 3ನೇದು ಮಾಡಿರಿ. ನೋಡಿರಿ ಇದು ಏನು ಬರ್ತೈತಿ, ಸೊ 8 ಸ್ಕ್ವಯರ್ 64, ಒಂದು -1 ಮಾಡಿರಿ, 63. ಎಲ್ಲ ಬರ್ತೈತಾ, ಸೇಮ್ ಬರ್ತೈತಾ, ಸಿರೀಸ್ ಒಂದಕ್ಕೆ. ಸೊ 11 ಮಾಡಿರಿ, 11 ಸ್ಕ್ವಯರ್ ಎಷ್ಟೈತಿ, 121. 121 - 1 120, ಅದು ಕೂಡ ಬರ್ತೈತೆ. ಸೊ ಅದೇ ರೀತಿಯಾಗಿ ನೀವೇನು ಮಾಡ್ಬೋದು, 14 ಸ್ಕ್ವಯರ್ ಮಾಡಿಬಿಡಿ. 14 ಸ್ಕ್ವಯರ್ ಎಷ್ಟೈತಿ, 196 - 1 = 195. ಹಾಗಾಗಿ ನಿಮ್ಮ ಆಪ್ಷನ್
195 ಆನ್ಸರ್. ಆಪ್ಷನ್ ಯಾವುದಪ್ಪ ಅಂದ್ರೆ ಆಪ್ಷನ್ ಈಸ್ ರೈಟ್ ಆನ್ಸರ್. ಹೌದಾ? ನೋಡಿರಿ, ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ನೀವು ಯಾವ ಥರ ಅಲ್ಲಿ ಚಿತ್ರಗಳ ಮುಖಾಂತರ ಕೇಳಿ ಯಾವ ಬೇಕಾದ ಥರ ಕೇಳಿ ನೀವು ಏನು ಮಾಡ್ಬೋದು, ಈಸಿಯಾಗಿ ಒಂದಕ್ಕೊಂದು ಕಂಪ್ಯಾರಿಸನ್ ಮಾಡಿಕೊಂಡು ಯಾವ ಥರ ಆನ್ಸರ್ ಬರ್ತಾಯಿದೆ, +1 ಆ್ಯಡ್ ಮಾಡಿದ್ರೆ ಆನ್ಸರ್ ಬರ್ತಾಯಿದೆ, -1 ಆ್ಯಡ್ ಮಾಡಿದ್ರೆ ಆನ್ಸರ್ ಬರ್ತಾಯಿದೆ, ಸ್ಕ್ವೇರಾ ಕ್ಯೂಬಾ. ಸೊ ಈ ರೀತಿ ನೀವು ಚೆಕ್ ಮಾಡ್ಕೊಂಡ್ರೆ ಏನಾಗ್ತೈತಿ, ನಿಮ್ಗೆ ಆನ್ಸರ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಹೌದಾ? 5ನೇ ಪ್ರಶ್ನೆ ನೋಡ್ರಿ ಯಾವ ರೀತಿ. 5ನೇ ಪ್ರಶ್ನೆ, ಪರೀಕ್ಷೆಯೊಂದರಲ್ಲಿ 90% ವಿದ್ಯಾರ್ಥಿಗಳು ಉತ್ತೀರ್ಣರಾದರು ಮತ್ತು 260 ವಿದ್ಯಾರ್ಥಿಗಳು ಅನುತ್ತೀರ್ಣರಾದರು. ಹಾಗಾದರೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಅಲ್ಲಿ 90% ಜನ ಪಾಸ್ ಆದರು, ಇನ್ನು 260 ವಿದ್ಯಾರ್ಥಿಗಳು ಫೇಲ್ ಆದರು. ಹಾಗಾದರೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳೋಣ. ಹೌದಾ? ನೋಡ್ರಿ ಬಿಡ್ಸಾನು. ಸೊ ನೀವು ಏನು ಮಾಡಬೇಕಿಲ್ಲಿ, ವಿದ್ಯಾರ್ಥಿಗಳು 100% ಅಂತ ತಿಳಿಬೇಕು. ವಿದ್ಯಾರ್ಥಿಗಳು ಎಷ್ಟು ತಿಳಿಬೇಕು? 100% ಎಂದು ನೀವು ತಿಳಿಯಬೇಕು. ವಿದ್ಯಾರ್ಥಿಗಳು 100% ವಿದ್ಯಾರ್ಥಿಗಳು ಅದರತ್ತ ನೀವು ಮೊದಲಿಗೆ ತಿಳ್ಕೊಬೇಕು. ಅದಾದ ನಂತರ ಅವ ಕೊಟ್ಟಾನಿಲ್ಲಿ 90% ವಿದ್ಯಾರ್ಥಿಗಳು ಪಾಸ್. 90% ವಿದ್ಯಾರ್ಥಿಗಳು ಏನು ಕೊಟ್ಟಾನ? ಪಾಸ್ ಆಗಿರತ್ತೆ. ಹೌದಾ? ಸೊ ಇಲ್ಲಿ ಮತ್ತೇನು ಕೇಳೋಣ, ಆದರೆ ಮತ್ತೇನು ಕೇಳೋಣಪ್ಪ ಅಂದ್ರೆ 10% ಅನುತ್ತೀರ್ಣ ಆದ್ರೆ ಅನ್ನಂಗಿಲ್ಲ. ಇಲ್ಲಿ 210 ಕೊಟ್ಟನವ, ಇಲ್ಲಿ 90% ಪಾಸ್ ಆಗ್ಯಾರಂದ್ರೆ 10% ಏನಾದರೂ ಫೇಲ್ ಆದರು. ನಿಮ್ಗೆ ಐಡಿಯಾ ಸಿಗ್ತೈತಿ. ಹೌದಾ? ಸೊ 10%ಗೆ 260 ತವನೇ ಲೆಕ್ಕನ ಕೊಟ್ಬಿಟ್ಟಾನ. ನಮ್ಗೆ ಗೊತ್ತಾಯ್ತು 10% ಅನುತ್ತೀರ್ಣ ಆದ್ರೆ 260ಕ್ಕೆ 10%ಗೆ 260 ಮಂದಿ ಫೇಲ್ ಆದರು. ಇನ್ನು ಅದೇ ರೀತಿಯಾಗಿ 100% ಜನಕ್ಕೆ ಒಂದು 0 ಆ್ಯಡ್ ಮಾಡಿಬಿಡ್ರಿ, 2600 ವಿದ್ಯಾರ್ಥಿಗಳು ಇರ್ತಾರೆ. ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ಅರ್ಥ ಆಯ್ತಾ? ಈ ರೀತಿ ನೀವು ಪರ್ಸೆಂಟೇಜ್ ಮ್ಯಾಗ ಕೇಳಿದ್ರು ಬಿಡಿಸ್ಕೊಂಬರ್ಬೇಕು. ಓಕೆ, 6ನೇ ಪ್ರಶ್ನೆ ನೋಡ್ರಿ. 6ನೇ ಪ್ರಶ್ನೆ ಇದು ಕೂಡ ಈಸಿಯಾಗಿ ಕೊಟ್ಟಿದ್ದಾರೆ, ನೀವು ಬಿಡಿಸ್ಬೋದು ಆರಾಮಾಗಿ. ಹೌದಾ? ನೋಡ್ರಿ, ಎ ಮತ್ತು ಬಿಗಳ ವಯಸ್ಸಿನ ಅನುಪಾತ ಕ್ರಮವಾಗಿ 5:7. ಎಯು ಪ್ರಸ್ತುತ ವಯಸ್ಸು 40 ಆದರೆ ಬಿಯು ಪ್ರಸ್ತುತ ವಯಸ್ಸು ಎಷ್ಟು? ಸಿಂಪಲ್, ಇದರ ಏನು ಭಾಳ ಟಫಿಲ್ಲ. ಸೊ ಬರ್ಕೊಂಬಿಡ್ರಿ, ಎ ಅನುಪಾತ ಬಿ ಅಂತೇಳಿ ಬರ್ಕೊಂಬಿಡ್ರಿ. ಹೌದಾ? ಎದು ಅನುಪಾತ ಎಷ್ಟು ಕೊಟ್ಟಾನಪ್ಪ ಅಂದ್ರೆ 5 ಕೊಟ್ಟಾನ. ಹೌದಾ? ಬಿದ ಅನುಪಾತ ಎಷ್ಟು ಕೊಟ್ಟಾನಂದ್ರೆ 7 ಕೊಟ್ಟಂತ ಬರ್ಕೊಳತ್ತೀನಿ, ಏನಿಲ್ಲ. ಬಟ್ ಅವ ಎ ವಯಸ್ಸು ಎಷ್ಟು ಕೊಟ್ಟಾನ? 48 ಕೊಟ್ಟಾನ. ಹೌದಾ? ಸೊ ಈ 40 ಹೆಂಗೆ ಬತ್ತಪ್ಪ ಅಂದ್ರೆ ಇಂಟು 8 ಮಾಡಿದಾಗ ಬತ್ತು. 5 8 40. ಸೊ ಇದಕ್ಕೂ ಏನು ಮಾಡ್ರಪ್ಪ ಅಂದ್ರೆ ನೀವು ಇಂಟು 8 ಮಾಡಿಬಿಡ್ರಿ, ಆನ್ಸರ್ ಸಿಕ್ಬಿಡ್ತದೆ. 7 8 56. ಪ್ರಸ್ತುತ ಬಿ ವಯಸ್ಸು 56 ಇರ್ತದೆ. ಹಾಗಾಗಿ ನಿಮ್ಮ ಆಪ್ಷನ್ ಬಿ ಈಸ್ ಆನ್ಸರ್ ರೈಟ್. ಈ ರೀತಿ ನೀವು ವಯಸ್ಸು ಮೇಲೆ ಕೇಳಿದ್ರೆ ಈ ರೀತಿ ಈಸಿಯಾಗಿ ಬಿಡಿಸ್ಬೋದು. ಓಕೆ, 7ನೇ ಪ್ರಶ್ನೆ ನೋಡ್ರಿ ಯಾವ ರೀತಿ ನಿಮ್ಗೆ ಕೇಳಿದ್ದಾರೆ. 7ನೇ ಪ್ರಶ್ನೆ ನೋಡ್ರಿ, 540ರಲ್ಲಿ ಎಷ್ಟು ಅವಿಭಾಜ್ಯ ಅಪವರ್ತನಗಳಾಗಿವೆ? ಅರ್ಥ ಆಗ್ತೈತಾ? ಏನೂ ಅರ್ಥ ಆಗಲ್ಲ. ಅವಿಭಾಜ್ಯ ಅಂದ್ರೆ ಏನು? ಭಾಗ ಹೋಗದೆ ಇರ್ತಕ್ಕಂಥ ಸಂಖ್ಯೆಗಳು ಯಾವುವು ಅಂದಂಗೆ. 540ರಲ್ಲಿ ಎಷ್ಟು ಅವಿಭಾಜ್ಯ ಅಪವರ್ತನಗಳಿವೆ? ಅಪವರ್ತನ ವಿಧಾನ ಗೊತ್ತಿರಬೇಕು ನಿಮ್ಗೆ, ಯಾವ ರೀತಿ ಅಪವರ್ತನ ವಿಧಾನದಿಂದ ನಾವು ಬಿಡಿಸ್ತೇವೆ ಅಂತೇಳಿ. ನೋಡ್ರಿ, ಇಲ್ಲಿ 540ಕ್ಕೆ ಈ ರೀತಿ ಲೈನ್ ಹಾಕೋಬೇಕು. ಇದಕ್ಕೆ ಏನಂತಾರ? ಅಪವರ್ತನ ವಿಧಾನ ಅಂತಾರೆ ಬಿಡಿಸೋದಕ್ಕೆ. ಸೊ ಇದನ್ನು ಏನು ಮಾಡಬೇಕು ನೀವು? 2ರಿಂದ ಮೊದಲು ಅತಿ ಚಿಕ್ಕ ಸಂಖ್ಯೆಯಿಂದ ನೀವು ಏನು ಮಾಡಬೇಕು? ಭಾಗಾಕಾರ ಮಾಡಬೇಕಾಗ್ತದೆ. ನೋಡ್ರಿ, ಸೊ 2ರಲ್ಲಿ ಹೋಗ್ತೈತಿ. 2 2 4. ಸೊ 1 4 ಉಳಿತು. ಸೊ ಎಷ್ಟು? 2 7 14. 2 ಇಂಟು 770 540 ಬತ್ತು. ಸೊ ಮತ್ತೆ ಏನಾಗ್ತೈತಿ? ಮತ್ತೆ 2ರಲ್ಲಿ ಕಡ್ತು ಹೋಗ್ತೈತಿ. ನೋಡ್ರಿ, ಇಲ್ಲಿ 2ರಲ್ಲಿ ಹೋಗ್ತೈತಾ? 2 130 ಇಲ್ಲಿ. ಹೌದಾ? ನೆಕ್ಸ್ಟ್ 135 2ರಲ್ಲಿ ಹೋಗಲ್ಲ. ನೆಕ್ಸ್ಟ್ ಎಷ್ಟರಲ್ಲಿ ಹೋಗ್ತೈತಿ? 3ರಲ್ಲಿ ಹೋಗ್ತೈತಿ. 3 45 135. ಹೌದಾ? ನೆಕ್ಸ್ಟ್ ಈ 45 ಏನಾಗ್ತೈತಿ? ಮತ್ತು 3ರಲ್ಲಿ ಹೋಗ್ತೈತಿ. 15 3 45 ಇಲ್ಲ ಅಂದ್ರೆ 3 15 45.
ಸೊ ನೆಕ್ಸ್ಟ್ ಇದು ಕೂಡ ಏನಾಗ್ತೈತಿ 3 5 15. ನೆಕ್ಸ್ಟ್ 5 ಹೋಗಲ್ಲ. ಸೊ ಹಾಗಾಗಿ ಏನು ಮಾಡ್ತೀರಿ ನೀವು 5 1 5. ಸೊ ಅವಿಭಾಜ್ಯ ಅಪವರ್ತನ ವಿಧಾನ ಅವಿಭಾಜ್ಯ ಸಂಖ್ಯೆಗಳ ಕಂಡು ಹಿಡಿಯಬೇಕಂದ್ರೆ ಏನು ಮಾಡಬೇಕಾಗ್ತದೆ, ಘಾತ ಸಂಖ್ಯೆಗಳನ್ನು ನಾವು ಏನು ಮಾಡಬೇಕಾಗ್ತದೆ, ಕೂಡಿಸ್ಕೋಬೇಕಾಗ್ತದೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ನೀವು ಏನು ಮಾಡಬೇಕು, ನೀಟಾಗಿ ಬರ್ಕೋಬೇಕು. 2 ಎಷ್ಟು 2 ಸ್ಕ್ವೇರ್, ಹೌದಾ. ನೆಕ್ಸ್ಟ್ ಇಂಟು ಮಾಡ್ಕೋತೀರಿ. ನೆಕ್ಸ್ಟ್ 3 ಎಷ್ಟು 1 2 3 3 ಅದ, ಹೌದಿಲ್ಲ, 3 ಅದಾವಿಲ್ಲ, 1 2 3. ಸೊ ಇದಕ್ಕೆ ಏನು ಮಾಡ್ತೀರಿ 3 ಕ್ಯೂಬ್ ಮಾಡ್ಕೋತೀರಿ. ಸೊ 5 ಎಷ್ಟೈತಿ 1 ಐತಿ. ಸೊ ನಾವು ಅವಿಭಾಜ್ಯ ಅಪವರ್ತನಗಳು ಕಂಡು ಹಿಡಿಯಬೇಕಾದ್ರೆ ಈ ಮ್ಯಾಗಿನ ಘಾತ ಸಂಖ್ಯೆಗಳನ್ನು ಕೂಡಿಸ್ಕೋಬೇಕಾಗ್ತದ, ನೆನಪಿರಲಿ, ಹೌದಾ. ಸೊ 2 ಪ್ಲಸ್ 3 ಪ್ಲಸ್ 1 ಹಳೆಯಾಗ ನಮ್ಗೆ ಏನಾಗ್ತೈತಪ್ಪ ಅಂದ್ರೆ ಇದು 6. 2 3 5 6 ಐತಿಲ್ಲ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಈ ರೀತಿ ನಿಮಗೆ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾರೆ ಎಕ್ಸಾಮಲ್ಲಿ. ನೀವು ಪ್ರತಿಯೊಂದು ಯಾವುದೇ ಪ್ರಶ್ನೆ ಕೇಳಿ ನೀವು ಏನು ಮಾಡಬೇಕು, ಬಿಡ್ಸಕ್ಕೆ ರೆಡಿ ಆಗಿರಬೇಕು. ಸೊ ನಾ ಡೈಲಿ ಏನು ಮಾಡ್ತೀನಿ, ಡೈಲಿ ನಿಮ್ಗೆ 10 ಅಥವಾ 7 8 ಕ್ವಶನ್ಗಳು ಡೈಲಿ ಬಿಡಿಸ್ತಾ ಇರ್ತೀನಿ. ಸೊ ನೀವು ನೋಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಡೈಲಿ 10 ಪ್ರಶ್ನೆಗಳು ಬಿಡಿಸೋದಾದರೆ ನಿಮಗೆ ಎಕ್ಸಾಮ್ ಒಟ್ಟಿಗೆ ಎಷ್ಟು ಪ್ರಶ್ನೆಗಳಾಗ್ಬೋದು, ಸಾಕಷ್ಟು ಪ್ರಶ್ನೆಗಳಾಗ್ತಿರ್ತವೆ. ಎಂಥ ಪ್ರಶ್ನೆ ಕೇಳೋದು, ಬಟ್ ಏನಾಗಿರ್ತದೆ ಅಲ್ಲಿ ಸೆಂಟೆನ್ಸ್ ಅಷ್ಟೇ ಚೇಂಜ್ ಇರ್ತೈತಿ, ಅದೇ ಅಂಕಿ ಸಂಖ್ಯೆ ಎಲ್ಲ ಅದೇ ಇರ್ತೈತಿ. ಬಿಡಿಸೋ ಮೆಥಡ್ನು ಅದೇ ಇರ್ತದೆ. ನೀವು ಏನು ಮಾಡಬೇಕು, ಅತಿ ಹೆಚ್ಚು ಪ್ರಾಕ್ಟೀಸ್ ಮಾಡಿದ್ರಂದ್ರೆ ನಿಮಗೆ ಗ್ಯಾರಂಟಿ ಎಕ್ಸಾಮಲ್ಲಿ ಬಿಡ್ಸೋಕೆ ಈಸಿ ಆಗ್ತದೆ. ನೀವು ಮೆಂಟಲ್ ಎಬಿಲಿಟಿದಲ್ಲಿ ನೀವು ಎಲ್ಲಿ ಫೇಲ್ ಆಗಲ್ಲ, ಹೌದಾ. ಇಷ್ಟ ಆಯ್ತಾ ವಿಡಿಯೋ? ಓಕೆ, ಧನ್ಯವಾದಗಳು.